ಹರ ಓಂ ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈರ್ಗಾಯಂತಿ ಯಂ ಸಾಮಗಾಂ ಯಶಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ ದೇವಾಯ ತಸ್ಮೈ ನಮಃ. ಸರ್ವಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಮಂಗಲಂ ಗುರುದೇವಾಯ ಮಹನೀಯ ಗುಣಾತ್ಮನೆ ಸರ್ವಲೋಕ ಶರಣ್ಯಾಯ ಸಾಧುರೂಪಾಯ ಮಂಗಲಂ. ಪರಶಿವನ ದಿವ್ಯ ಅವತಾರಿ ಅನಂತ ಲೀಲಾ ಪುರುಷ ಕಲಿಯುಗದ ಕಾಮಧೇನು ಸರ್ವದೇವಮಯನಾದ ಸದ್ಗುರು ಸಿದ್ಧಾರೂಢರನ್ನಯ್ಯನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ತತ್ಸ್ವರೂಪರು ಲೋಕ ಕಲ್ಯಾಣ ಹಿತಚಿಂತಕರು ಅನಂತ ಗುಣಗಳ ವಿಭೂಷಿತ ಪರಮಪೂಜ್ಯ ಪ್ರಾತಸ್ಮರಣೀಯ ಸದ್ಗುರು ಅಪ್ಪಾಜಿಯವರಲ್ಲಿ ಕೂಡ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಜಗಜ್ಜನನಿ ಕೃಪಾಮಯಿ ಕರುಣಾಮಯಿ ಭಗವತಿಯ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿ ಪ್ರತಿ ವರ್ಷ ನಡೆದು ಬರ್ತಕ್ಕಂಥ ಸನ್ನಿಧಾನಸ್ಥಾನ ಶ್ರೀ ಕಲ್ಮೇಶನಲ್ಲಿ ಕೂಡ ನತಮಸ್ತಕನಾಗಿ ಜಗತ್ತಿನ ಎಲ್ಲ ದಾರ್ಶನಿಕರಲ್ಲಿ ಕೂಡ ಅನಂತ ಶರಣುಗಳನ್ನು ಸಮರ್ಪಣ ಮಾಡಿ ಈ ಮಾನವ ದೇಹವನ್ನು ಹರನ ನಾಮಸ್ಮರಣೆಗಾಗಿ ಮೀಸಲಿಡಲು ಆಗಮಿಸಿರ್ತಕ್ಕಂಥ ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಕೂಡ ಅನಂತ ಶರಣಾರ್ಥಿಗಳು. ಪರಮಾತ್ಮನ ಅಪಾರ ಕರುಣೆಯಿಂದಲೂ ದೇವಿಯ ಒಂದು ಕೃಪಾದೃಷ್ಟಿಯಿಂದಲೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶರನ್ನವರಾತ್ರಿಯ ಅರ್ಥಾತ್ ದೇವಿಯ ಪುರಾಣವನ್ನು ಪ್ರಾರಂಭ ಮಾಡಿವಿ. ಎಲ್ಲ ಕಡೆ ನಾಳೆಯಿಂದ ಪ್ರಾರಂಭ ಮಾಡಿದ್ರೆ ನಮ್ಮ ಬೆನಕನಹಳ್ಳಿಯಲ್ಲಿ ಇವತ್ತೇ ಏನೋ ಸುಮಾರು ವರ್ಷಗಳಿಂದ ಗುರು ಹಿರಿಯರ ಒಂದು ಶರೀಫ್ ಅಜ್ಜವರೇ ಬಂದಿಲ್ಲಿ ಪ್ರಾರಂಭ ಮಾಡಿ ಹೋಗ್ಯಾರ ಅಂತ ತಿಳ್ಕೊಂಡು ಅಂದಿನಿಂದ ಹೆಂಗೆ ವಾಡಿಕೆ ಪ್ರಕಾರ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಸರ್ವಪಿತೃ ಅಮಾಸಿ ದಿವಸನ ದೇವಿಯ ಚರಿತ್ರೆಯನ್ನು ಪ್ರಾರಂಭ ಮಾಡ್ತೀವಿ. ಯಾಕೆ ಈ ದೇವಿ ಚರಿತ್ರೆಯನ್ನು ಓದಬೇಕು? ಪ್ರತಿ ವರ್ಷ ಹೇಳ್ತಾರಲ್ರಿ, ಪ್ರತಿ ವರ್ಷ ಹೇಳಿದ್ದೇ ಹೇಳ್ತಾರ, ಪ್ರತಿ ವರ್ಷ ಹೇಳಿ ಅಧ್ಯಯನೇ ಓದ್ತಾರ, ಇಷ್ಟೆಲ್ಲವನ್ನು ನೀವು ಪ್ರಶ್ನೆ ಕಾಡ್ತಿರ್ಬೇಕು. ಹಾಗಾದ್ರೆ ಪ್ರತಿ ನಾವು ಊಟ ಮಾಡ್ತೀವಿ, ಊಟ ಮಾಡಿದ ಮತ್ತೆ ನಾಳೆ ಊಟ ಮಾಡ್ತೀವಿ ಅಂದ್ರೆ ಇವತ್ತು ನಾವು ಊಟ ಮಾಡಿವಿ ಅಂತ ತಿಳ್ಕೊಂಡು ನಾಳೆ ಉಣ್ಣೋದು ಬಿಡ್ತೀವೇನೋ ಅಂತಂದ್ರೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಈ ಶರೀರ ಏನದ ಅಂತಂದ್ರೆ ಅನ್ನಮಯವಾಗಿರ್ತಕ್ಕಂಥ ಶರೀರ. ಈ ಶರೀರಕ್ಕೆ ಅನ್ನಮಯ ಅಂತ ಹೆಂಗೆ ಅನ್ನ ಬೇಕಲ್ಲ, ಹಂಗೆ ಈ ಮಸ್ತಕಿಗೆ ಕೂಡ ಏನು ಅಂತಂದ್ರೆ ಜ್ಞಾನ ಅಂತಕ್ಕಂಥದ್ದು ಕೂಡ ಬೇಕಾಗ್ತದೆ. ಈ ಜ್ಞಾನ ಅಂತಕ್ಕಂಥದ್ದು ಹೆಂಗದ ಅಂತ ಕೇಳಿದ್ರೆ ಹರಿಯುವ ನೀರಿನಂತೆ. ಈ ಜ್ಞಾನ ಅಂದ್ರೆ ಜಗತ್ತಿನೊಳಗ ಅದಕ್ಕೆ ಹೇಳ್ತಾರೆ ಜ್ಞಾನ ದೇವತು ಕೈವಲ್ಯಂ ಅಂತ ತಿಳ್ಕೊಂಡು, ಅಂದ್ರೆ ಜ್ಞಾನದಿಂದಲೇ ಮೋಕ್ಷ ಅಂತ ತಿಳ್ಕೊಂಡು. ಅದಕ್ಕೆ ಈ ಜ್ಞಾನ ಅಂತಕ್ಕಂಥದ್ದು ಎದರೊಳಗೆ ತುಂಬಿಕೊಂಡದ ಅಂತ ಕೇಳಿದ್ರೆ ಈ ದೇವಿಯ ಚರಿತ್ರೆಯೊಳಗ. ನೀವು ಅಂತಿರ್ಬೋದು ಪ್ರತಿ ವರ್ಷ ಹೇಳಿದ್ದೇ ಶಬ್ದ ಬಳಸ್ತಾರಂತ, ಆದ್ರೆ ಆ ಶಬ್ದದೊಳಗ ಬಹಳಷ್ಟು ಏನಾಗ್ತದೆ ಅಂತಂದ್ರೆ ತಾಕತ್ತು ತುಂಬಿರ್ತದೆ. ಅದಕ್ಕೆ ನಮ್ಮ
ಋಷಿ ಮುನಿಗಳು ಏನು ಮಾಡ್ತಾ ಇದಾರ ಅಂತ ಕೇಳಿದ್ರ, ಕೆಲವು ಕಾಲಗಳು ಹೆಂಗದವ ಅಂತ ಕೇಳಿದ್ರ, ಪ್ರಕೃತಿ ಒಳಗ ಈ ಶಿವರಾತ್ರಿ ಆಗಿರ್ಬೋದು, ನವರಾತ್ರಿ ಆಗಿರ್ಬೋದು, ಮತ್ತೆ ಗ್ರಹಣ ಆಗಿರ್ಬೋದು, ಈ ಎಲ್ಲ ಕಾಲದಲ್ಲಿ ಏನಾಗ್ತದಂದ್ರ ಪ್ರಕೃತಿ ಒಳಗ ಒಂದು ಶಕ್ತಿ, ಒಂದು ಚೈತನ್ಯ ಅಂತಕ್ಕಂಥದ್ದು ಬಿಡುಗಡೆ ಆಗ್ತದೆ. ಅಂಥ ವಾತಾವರಣದೊಳಗ ನಾವೆಲ್ಲರೂ ಕೂಡ ದೇವಿಯ ನಾಮಸ್ಮರಣೆಯನ್ನು ಮಾಡಿದ್ವಿ ಅಂತಂದ್ರೆ ಅದು ಏನಾಗ್ತದ ಅಂತ ಕೇಳಿದ್ರೆ, ಇದೇ ಜನ್ಮದೊಳಗ ಮನುಷ್ಯನಿಗೆ ಮೋಕ್ಷವನ್ನು ದೊರಕಿಸ್ಕೊಡ್ತದೆ. ಅದಕ್ಕೆ ಈ ಮನುಷ್ಯ ಜನ್ಮ ಅಂತಕ್ಕಂಥ ಸುಮಾರು 86 ಲಕ್ಷ ಯೋನಿಯನ್ನು ತಿರುಗಿ ಕಟ್ಟ ಕಡೆಗೆ ಪ್ರಾಪ್ತವಾಗಿರ್ತಕ್ಕಂಥದ್ದು. ಅದಕ್ಕೆ ತುಳಸಿದಾಸರು ಏನು ಬರಿತಾ ಇದಾರ ಅಂತ ಕೇಳಿದ್ರೆ ಬಹಳ ಚಂದ ಬರಿತಾರ ಅವರು. ಬಡಹೋ ಭಾಗ್ಯ ಮಾನುಷ್ಯತನು ಭಾವ ಸುರ ದುರ್ಲಭ ಗ್ರಂಥನ ಪಾವ ಅಂತ ತಿಳ್ಕೊಂಡು ತುಳಸಿದಾಸರು ರಾಮಚರಿತ ಮಾನಸದೊಳಗ ಈ ಮಾತನ್ನು ಬರ್ಕೊಂಡು ಬರ್ತಾರೆ. ಯಾಕಂತ ಕೇಳಿದ್ರೆ ಈ ಮನುಷ್ಯ ಜನ್ಮ ಅಂಥದ್ದು ಬಹಳ ಶ್ರೇಷ್ಠ ಅದಪ್ಪ. ನೀ ಮನುಷ್ಯನಾಗಿ ಹುಟ್ಟಿದಿ ಅಂದಮೇಲೆ ತಿಳ್ಕೊ ಮೊದಲೇನು ಅಂತಂದ್ರೆ ನಿನ್ನದ್ದು ದೊಡ್ಡ ಭಾಗ್ಯ ಅದ. ಯಾಕಂತಂದ್ರೆ ಎಲ್ಲ ಜೀವರಾಶಿಗಳೊಳಗ ಈ ದೇವಿ ಚರಿತ್ರೆ ಆಗಿರ್ಬೋದು, ಪರಮಾತ್ಮನ ನಾಮಸ್ಮರಣೆ ಆಗಿರ್ಬೋದು, ಅದು ಮಾಡಲಿಕ್ಕಲ್ಲಿ ಅವಕಾಶ ಇಲ್ಲ. ಕೇವಲ ಯಾವ ಜನ್ಮದಲ್ಲಿ ಯಾವ ಜನ್ಮ ಪಡೆದ್ರೆ ದೇವಿ ಉಪಾಸನೆಯನ್ನು ಮಾಡ್ಬೋದು, ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ಬೋದು ಅಂತಂದ್ರೆ ಅದು ಕೇವಲ ಮನುಷ್ಯ ಜನ್ಮದಿಂದಲೇ ಪ್ರಾಪ್ತಿ. ಈ ಮನುಷ್ಯ ಜನ್ಮ ಯಾಕೆ ಹುಟ್ಟ್ಯದ ಅಂತ ಕೇಳಿದ್ರೆ ಪರಮಾರ್ಥ ಸಾಧನೆಗಾಗಿನೇ ಹುಟ್ಟಿರ್ತಕ್ಕಂಥದ್ದು. ಅಂಥ ಪರಮಾರ್ಥ ಸಾಧನೆಗೆ ಏನು ಅಂತ ಕೇಳಿದ್ರೆ ನಂಬಲ್ಲಿ ನಿನಗೆ ದಿನಂಪ್ರತಿ ಹೇಳ್ತಾರೆ ದೇವಿ ಚರಿತ್ರೆ. ಈಗ ಶರನ್ನವರಾತ್ರಿಯೊಳಗೆ 9 ದಿವಸ ಓದಂತ ಹೇಳಿಲ್ಲ ಚಿದಾನಂದ ಅವಧೂತರು. ಅವ್ರು ಹೇಳ್ತಾರ ಪ್ರತಿನಿತ್ಯ ಓದ್ನಿ, ಪ್ರತಿನಿತ್ಯ ಎಡಬಿಡದೆ ಓದ್ದಿ ಅಂತಂದ್ರೆ ದೇವಿ ನಿನಗೆ ಏನಾಗ್ತಾಳ ಅಂತಂದ್ರೆ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಡ್ತಾಳೆ. ಕೇವಲ ನಾವು 9 ದಿವಸ ಓದ್ಬಿಟ್ರಲ್ಲಪ್ಪ, ಅದು ಹೇಳಿದ್ರು ನಿನಗೆ ಕೊನೆಗೆ 1 ವರ್ಷ ಮಟ್ಟ ಓದ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಶರನ್ನವರಾತ್ರಿ ಅತ್ಯಂತ ಪುಣ್ಯಮಯವಾಗಿರ್ತಕ್ಕಂಥ ಒಂದು ಸಮಯ. ಈ ಸಮಯದೊಳಗಾದರೂ ಕೂಡ ನೀನು ಓದಿ ಪುಣ್ಯವನ್ನು ಗಳಿಸ್ಲಿ ಅಂತ ತಿಳ್ಕೊಂಡು ಶ್ರಾವಣ ಮುಗಿದ ಮೇಲೆ ಭಾದ್ರಪದ ಮುಗಿದು ಅಶ್ವಿಜ ಮಾಸದೊಳಗೇನು ಅಂತಂದ್ರೆ ಈ ದೇವಿ ಚರಿತ್ರೆಯನ್ನು ನಾವು ಓದಬೇಕು. ಯಾಕೆ ಇಷ್ಟೆಲ್ಲವನ್ನ ಹೇಳ್ತಾರ ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಜೀವನದೊಳಗೆ ಏನಾಗ್ತದ ಅಂತಂದ್ರೆ ಬದಲಾವಣೆ ಅಂತಕ್ಕಂಥದ್ದು ಬಹಳಷ್ಟು ಆಗ್ತದೆ. ಯಾಕೆ ಇಷ್ಟೆಲ್ಲ ಬದಲಾವಣೆ ಕಾರಣ ಏನು ಅಂತಂದ್ರೆ ಪ್ರಕೃತಿ ಒಳಗೆ ಈಗ ಏನಾಗ್ಯದ್ರಿ ಬಿಡುಗಡೆ ಅಂತಂದ್ರೆ ಶರನ್ನವರಾತ್ರಿಯ ದೇವಿ ಏನದಳ ಅಂತ ಕೇಳಿದ್ರೆ ಮಾಯಾಶಕ್ತಿಯಿಂದ ಕೂಡಿರ್ತಕ್ಕಂಥವಳು. ದೇವಿ ಅಂದ್ರೆ ತಾಯಿ, ಅಮ್ಮ ಅಂಥೇಳಿ ಕೂಡ ನಾವು ವರ್ಣನೆ ಮಾಡ್ತೀವಿ. ಆ ದೇವಿಯನ್ನ ಈ ಶರನ್ನವರಾತ್ರಿ ಒಳಗ ನಮ್ಮ ಋಷಿ ಮುನಿಗಳು ಬಹಳಷ್ಟು ವಿಶೇಷವಾಗಿ ಪೂಜೆ ಮಾಡ್ತಾರೆ. ಯಾಕಂತ ಕೇಳಿದ್ರ ಈ ಶರನ್ನವರಾತ್ರಿ ಒಳಗ 100ಕ್ಕೆ 100ರಷ್ಟು ಏನು ಅಂತಂದ್ರೆ ಫಲವನ್ನ ಕೊಡ್ತಕ್ಕಂಥ ತಾಕತ್ ಯಾವಾಗದ ಅಂತಂದ್ರೆ ಈ ಕಾಲದೊಳಗದ. ಅದಕ್ಕೆ ಈ ಕಾಲಕ್ಕಷ್ಟು ಮಹತ್ವ ಕೊಟ್ಟು ಹೇಳ್ತಾರ ಅವ್ರು. ಇಲ್ಲಿ ಮಾಡಿರ್ತಕ್ಕಂಥ ಉಪಾಸನೆ ಆಗಿರ್ಬೋದು, ದೇವಿಯ ಪಠಣ ಆಗಿರ್ಬೋದು, ಅಥವಾ ದೇವಿಯ ಚರಿತ್ರೆಯನ್ನ ಕೇಳ್ತಕ್ಕಂಥದ್ದಾಗಿರ್ಬೋದು, ಓದ್ಲಿಕ್ಕೆ ಬರಲಾರ್ದವರು ಹೇಳ್ತಕ್ಕಂಥದ್ದು ಕೇಳೋದ್ರಿಂದಲೂ ಕೂಡ ಪುಣ್ಯ ಅಂತ ತಿಳ್ಕೊಂಡು ಅದಕ್ಕೆ ಇಷ್ಟು ಒತ್ತೊತ್ತಾಗಿ ಪ್ರತಿ ವರ್ಷ ಏನು ಅಂತಂದ್ರೆ ಈ ದೇವಿ ಚರಿತ್ರೆಯನ್ನು ನಮ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ಯಾರ. ಬಹಳ ಅತ್ಯಂತ ಸುಂದರವಾಗಿರ್ತಕ್ಕಂಥ ಗ್ರಂಥ ಯಾವುದು ಅಂತ ಕೇಳಿದ್ರೆ ದೇವಿ ಚರಿತ್ರೆ. ಯಾಕ್ರಿ ಪ್ರತಿಯೊಂದು ಚರಿತ್ರೆಗಳು ಏನದಾವ ಅಂತ ಕೇಳಿದ್ರೆ ಒಂದು ಚರಿತ್ರೆ ಏನದ ಅಂದ್ರೆ ಖಾಲಿ ಒಬ್ಬ ವ್ಯಕ್ತಿ ಬಗ್ಗೆ ಇರ್ಬೋದು, ಆದ್ರೆ ದೇವಿ ಚರಿತ್ರೆ ಏನದ ಅಂತಂದ್ರೆ ಇಡೀ ಲೋಕ ಕಲ್ಯಾಣಾರ್ಥ ಸಲುವಾಗಿ ಗ್ರಂಥ ರಚನೆಯನ್ನ ಮಾಡಿರ್ತಕ್ಕಂಥದ್ದು. ಈ ಗ್ರಂಥವನ್ನ ಯಾರು ರಚನೆ ಮಾಡಿದ್ರು ಅಂತ ಕೇಳಿದ್ರೆ ಶ್ರೀ ಚಿದಾನಂದ ಅವಧೂತರು ಅಂತ ತಿಳ್ಕೊಂಡು. ಈ ಚಿದಾನಂದ ಅವಧೂತರು ಎಲ್ಲಿ ಈ ದೇವಿ ಚರಿತ್ರೆಯನ್ನ ಬರೀತಾ ಇದಾರ ಅಂತ ಕೇಳಿದ್ರ ಸಿದ್ಧ ಪರ್ವತದಲ್ಲಿ ತುಂಗಭದ್ರಾ ನದಿ ದಡದೊಳಗೆ ಕುಳಿತುಕೊಂಡು ದೇವಿ
ದೇವಿಯ ಒಂದು ಚರಿತ್ರೆಯನ್ನು ಪಠಣ ಅಧ್ಯಯನ ಎಲ್ಲವೂ ಕೂಡ ಮಾಡಿ ಏನು ಮಾಡ್ತಾರ ಅಂತ ಕೇಳಿದ್ರೆ ಆ ದೇವಿಯ ಸಾಕ್ಷಾತ್ಕಾರವನ್ನು, ದೇವಿಯ ಒಲುಮೆಯನ್ನು ಯಾರು ಪಡ್ಕೋತಾರ ಅಂತ ಕೇಳಿದ್ರೆ ಚಿದಾನಂದ ಅವಧೂತರು. ಕೇವಲ ಚಿದಾನಂದ ಅವಧೂತರೇ ಪಡ್ಕೊಂಡ್ರೇನು ಅದರ ಒಂದು ಆಶೀರ್ವಾದ ಅಂತ ಕೇಳಿದ್ರ ಇಲ್ಲ. ಹೆಂಗ ಭಗವದ್ಗೀತಾ ಕೃಷ್ಣ ಪರಮಾತ್ಮ ಅರ್ಜುನನ ನಿಮಿತ್ತ ಮಾಡಿಕೊಂಡು ಇಡೀ ಲೋಕದ ಜನರಿಗೆಲ್ಲ ಏನು ಮಾಡ್ಯಾನ ಅಂತಂದ್ರೆ ಭಗವದ್ಗೀತೆಯನ್ನು ಹೇಳ್ಯಾನ. ಹಂಗ ಕೇವಲ ಚಿದಾನಂದ ಅವಧೂತರು ತಾವು ಅನುಭವಿಸಿರ್ತಕ್ಕಂಥ ಜ್ಞಾನ, ತಾವು ಪಡೆದಿರ್ತಕ್ಕಂಥ ದೇವಿಯ ಒಂದು ಶಕ್ತಿಯನ್ನು ಜಗತ್ತಿನ ಎಲ್ಲ ಜನರಿಗೂ ಕೂಡ ಮುಟ್ಲಿ ಅಂತ ತಿಳ್ಕೊಂಡು ಸುಮಾರು 18 ಅಧ್ಯಾಯಗಳಿಂದ ಕೂಡಿರ್ತಕ್ಕಂಥ ದೇವಿ ಚರಿತ್ರೆಯನ್ನು ಸ್ವತಃ ತಾವು ಯಾವ ದೇವಿ ಶಕ್ತಿಯಿಂದ ಅವಳನ್ನು ಒಲಿಸ್ಕೊಂಡರಲ್ಲ ಅಂಥ ಶಕ್ತಿಯನ್ನು ಲೋಕದ ಎಲ್ಲ ಜನರಿಗೂ ಕೂಡ ಬರಲಿ ಅಂತ ತಿಳ್ಕೊಂಡು ಈ 18 ಅಧ್ಯಾಯವನ್ನು ಕನ್ನಡದ ಭಾಮಿನಿ ಷಟ್ಪದಿ ಒಳಗೆ ಯಾರು ಬರೆದರು ಅಂತ ಕೇಳಿದ್ರೆ ಚಿದಾನಂದ ಅವಧೂತರು. ಮತ್ತು ಇಲ್ಲಿ ಭಾಳ ಪುಣ್ಯವಂತರಿಗೆ ಮಾತ್ರ ಏನು ಅಂತಂದ್ರೆ ಈ ದೇವಿ ಚರಿತ್ರೆ ಅಂತಕ್ಕಂಥದ್ದು ತಲೆಗೆ ಹತ್ತದು. ನೋಡ್ರಿ, ಊರಾಗ ಎಷ್ಟೋ ಜನ ಇದ್ದಿರಬೇಕು, ಎಲ್ಲರೂ ಕೂಡ ಬಂದಾರೇನು ಅಂತಂದ್ರೆ ಇಲ್ಲ. ಅವ್ರವ್ರ ಪುಣ್ಯ ಇತ್ತು ಅಂತಂದ್ರೆ ತಾನೇ ಕರ್ಕೊಂಡು ಬರ್ತದೆ. ಮಠಕ್ಕೆ ಮಂದಿರಕ್ಕೆ ಹೋಗಬೇಕಾಗಿತ್ತು ಅಂತಂದ್ರೆ ಪೂರ್ವ ಜನ್ಮದ್ದು ಬಹಳಷ್ಟು ಪುಣ್ಯ ಬೇಕಾಗ್ತದೆ. ಆ ಪುಣ್ಯ ಇರಲಿಲ್ಲ ಅಂತಂದ್ರೆ ಮಠಕ್ಕೂ ಕೂಡ ಹೋಗ್ಲಿಕ್ಕೆ, ಪ್ರವಚನಕ್ಕೆ, ಪುರಾಣಕ್ಕೆ ಹೋಗ್ಲಿಕ್ಕೂ ಕೂಡ ಮನಸ್ಸಾಗೋದಿಲ್ಲ ಅಂತ. ಸುಮಾರು 12 ಲಕ್ಷ ಸಾಡೆ ಸತಿಗಳು ನಮ್ಮ ಕೈ ಒಳಗೆ ಅದಾವಂತ. ನಮ್ಮ ಮಠಕ್ಕೆ ಬರ್ಬೇಕಂದ್ರೆ ಅವೆಲ್ಲ ಕಾಡ್ತಾವಂತ. ಅವೆಲ್ಲ ಕಾಡ್ತಿದ್ರೆ ಏನು ಅಂತಂದ್ರೆ ಮನುಷ್ಯ ಮಠಕ್ಕೆ ಇಲ್ಲಿ ಬಿಡು, ಇಲ್ಲೇ ಮೈಕಿನಾಗ ಕೇಳಿ ಬರ್ತದೆ, ಇವತ್ತು ಬಂದಾರ ಇನ್ನು 10 ದಿವಸ ಇರ್ತದೆ, ಅಜ್ಜಾರು ದಿನ ಹೇಳ್ತಾರಂತ ತಿಳ್ಕೊಂಡು ಕೆಲವೊಬ್ರು ಇದು ಮಾಡ್ತಾರೆ. ಆದ್ರೆ ವಿಶೇಷ ಏನಂತಂದ್ರೆ ಪ್ರಾರಂಭದ ಹಿಡ್ಕೊಂಡು ಕೊನೆಯವರೆಗಿದ್ವಿ ಅಂತಂದ್ರೆ ಆ ಗ್ರಂಥದ ಮಹಿಮೆ, ಆ ಗ್ರಂಥದ ಶಕ್ತಿ ಏನಾಗ್ತದೆ ಅಂತಂದ್ರೆ ನಿಮ್ಮೊಳಗೆ ಪ್ರವೇಶ ಆಗ್ತದೆ. ಆ ಪ್ರವೇಶದಿಂದ ನಿಮ್ಮೊಳಗೆ ಒಂದು ಚೈತನ್ಯ ಶಕ್ತಿ, ಯಾವಾಗಲೂ ಕೂಡ ದೇವಿ ಚೈತನ್ಯ ರೂಪಳೇ ಅದಾಳ. ಆ ಚೈತನ್ಯ ಶಕ್ತಿ ಹುಟ್ಟಿತದ. ಹೆಂಗ ಈಗ ಹುಟ್ಟಿರ್ತಕ್ಕಂಥ ಮಗು ಇದೇ ದಿವಸ ಹುಟ್ಟ್ಯದಂದ್ರೆ ಅವತ್ತು ಕೇವಲ ಒಂದು 2 ನಿಮಿಷ 1 ನಿಮಿಷ ಅಷ್ಟೇ ಕಣ್ಣು ತೆಗೆದು ನೋಡ್ತದೆ. ಹಂಗೆ ನೀವು ಫಸ್ಟ್ ದಿವಸ ಬಂದಾಗ ಏನೋ ತಿಳಿಲಿಲ್ಲ, ಆದರೂ ಕೂಡ ಮತ್ತೆ ಶ್ರವಣ ಮಾಡಿದ್ರಿ ಅಂದ್ರೆ ನಾಳೆ ತಿಳಿತದೆ. ಹಂಗೆ ಆ ಮಗು ದಿನಂಪ್ರತಿ ಬೆಳ್ಕೊಂಡು ಹೋದಂಗೆ ಹೆಂಗೆ ಅದರಲ್ಲಿ ಶಕ್ತಿ ಉತ್ಪನ್ನ ಆಗ್ತದಲ್ಲ, ಹಂಗೆ ಸುಮಾರು 9-10 ದಿವಸಗಳ ಪರ್ಯಂತರ ಈ ದೇವಿ ಚರಿತ್ರೆ ನಡೀತದೆ. ಈ ದೇವಿ ಚರಿತ್ರೆ ಅಂದ್ರೆ ಕೇವಲ ಯಾರ್ದು ಅಂತ ಕೇಳಿದ್ರೆ ನಮ್ಮದೇ ಚರಿತ್ರೆ. ಭಾಳ ವರ್ಣನೆ ಮಾಡ್ತಾರೆ ಅವ್ರು. ಇಲ್ಲಿ ಏನು ಹೇಳ್ತಾ ಇದಾರ ದೇವಿ ಚರಿತ್ರೆಯಿಂದ ಅಂತಂದ್ರೆ ಸರ್ವರಿಗೂ ಸಕಲರಿಗೂ ದಿವ್ಯ ದರ್ಶನವನ್ನು ಪೂರೈಸ್ತಕ್ಕಂಥ ತಾಕತ್ ಯಾರೊಳಗದ ಅಂತ ಕೇಳಿದ್ರೆ ಆ ದೇವಿಯೊಳಗದ. ಭಾಳ ಚಂದ ಬರೀತಾರೆ. ದೇವಿ ಅಂದ್ರೆ ಏನು ಅಂತ ತಿಳ್ಕೊಂಡು, ಪ್ರಕಾಶಮಯಿ ಸದಾ ಪ್ರಕಾಶಮಯಿ ದೇವಿ ಅಂತ ತಿಳ್ಕೊಂಡು. ದೇವಿ ಅಂದರೆ ಏನು ಅಂತ ಕೇಳಿದ್ರೆ ಪ್ರಕಾಶಮಯಿ. ಪ್ರಕಾಶ ಅಂದ್ರೆ ಏನ್ರಿ? ದೀಪ ಈಗ ಹತ್ತಿಸಿವಂದ್ರೆ ಅದು ಏನಾಗ್ಯದ? ಪ್ರಖರವಾಗಿ ಉರಿತಾ ಇದೆ. ಅಂದ್ರೆ ನಿಮ್ಮ ಶರೀರದೊಳಗೆ ಚೈತನ್ಯ ರೂಪಳಾಗಿ ದೇವಿ ಏನು ಮಾಡ್ತಾ ಇದ್ದಾಳೆ ಅಂದ್ರೆ ಸಂಚಾರವನ್ನು ಮಾಡ್ತಾ ಇದ್ದಾಳೆ. ಪ್ರಕಾಶ. ಇವತ್ತು ಸೂರ್ಯ ಇರಲಿಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಅಂಧಕಾರದೊಳಗಿರ್ಬೇಕಾಗಿತ್ತು. ಹಾಗೆ ದೇವಿ ನಮ್ಮ ಚೈತನ್ಯದೊಳಗೆ ಇರಲಿಲ್ಲ ಅಂತಂದ್ರೆ ಎಲ್ಲೋ ಒದ್ದು ಗಾಡಿ ಕುಂದಿಸ್ಬಿಡ್ತೀರಿ. ಅದಕ್ಕೆ ಆಕಿ ಹೆಂಗದಳ ಅಂತಂದ್ರೆ ಪ್ರಕಾಶಮಯಿ ಆತ್ಮಃ ಬುದ್ಧಿ ಅಂತ ತಿಳ್ಕೊಂಡು, ಬುದ್ಧಿ ಪ್ರಕಾಶ ಮಾಡ್ತಾಳೆ, ದೇಹ ಪ್ರಕಾಶ ಮಾಡ್ತಾಳೆ, ಎಲ್ಲವೂ ಕೂಡ ಪ್ರಕಾಶ ಮಾಡ್ತಕ್ಕಂಥ ತಾಕತ್ತು ಯಾರಿಗದ ಅಂತ ಕೇಳಿದ್ರೆ ಆ ದೇವಿಗೆ ಇರ್ತಕ್ಕಂಥದ್ದು. ಜಗತ್ತಿನೊಳಗೆ ಭಾಳ ಚಂದ ಕೇಳ್ತಾರೆ. ಯಾಕ ಅಂತ ಕೇಳಿದ್ರೆ ಭೋಗ ಮೋಕ್ಷಗಳು ಎರಡೂ ನೀಡ್ತಕ್ಕಂಥ ಗ್ರಂಥ ಯಾವುದಾದ್ರೂ ಅದ ಅಂತ ಕೇಳಿದ್ರೆ ಅದು ಕೇವಲ ದೇವಿ ಚರಿತ್ರೆ. ಎರಡು ನೀಡ್ತದೆ, ಭೋಗನೂ ನೀಡ್ತದೆ ನಿನಗ, ಮೋಕ್ಷನೂ ಕೂಡ ನೀಡ್ತದೆ. ಕೆಲವೊಬ್ರು ಏನು ಹೇಳ್ತಾರ, ರಾಜನ ಕಡೆ ಹೋದ್ರೆ ಒಂದು 4 ಎಕರೆನೋ 1 ಕ್ವಿಂಟಲ್ ಬಂಗಾರ ಏನೋ ಕೊಟ್ಟು ನಿನಗೆ ದಾನ ಮಾಡಿ ಕಳಿಸ್ಬೋದು. ಭೋಗ ಮಾತ್ರ ನೀಡ್ತಾನೆ, ಮೋಕ್ಷ ಕೊಟ್ಟಾನೇನೋ ಇಲ್ಲ. ಆ ಭೋಗ ಮೋಕ್ಷಗಳು ಎರಡನ್ನು ನೀಡ್ತಕ್ಕಂಥ ತಾಕತ್ತು ಎದರೊಳಗದ ಅಂತ ಕೇಳಿದ್ರೆ ದೇವಿಯ ಚರಿತ್ರೆಯೊಳಗ. ಆ ದೇವಿ ಚರಿತ್ರೆ ಅಷ್ಟೆಲ್ಲ ಭೋಗ ಮೋಕ್ಷಗಳು ಕೊಡ್ತಾವಂದ್ರೂ ಕೂಡ ಕೆಲವೊಬ್ರು ಏನು ಮಾಡ್ತಾರ ಅಂತಂದ್ರೆ ಆ ಪುರಾಣ ಆಲಿಸೋದಿಲ್ಲ,
ಆ ದೇವಿ ಚರಿತ್ರೆ ಪಠಣ ಮಾಡೋದಿಲ್ಲ. ಯಾಕ ಅಂತ ಕೇಳಿದ್ರೆ ಅವರೊಳಗಿರ್ತಕ್ಕಂಥ ಅಜ್ಞಾನ ಎಲ್ಲಿವರೆಗೆ ಇತ್ತು ಅಂದ್ರೆ ಅಲ್ಲಿವರೆಗೆ ಯಾವ ಚರಿತ್ರೆ ಆಗಿರ್ಬೋದು, ಯಾವ ಪುರಾಣ ಆಗಿರ್ಬೋದು, ಯಾವ ಪ್ರವಚನ ಆಗಿರ್ಬೋದು ಆಲಿಸ್ಲಿಕ್ಕೆ ಕೊಡೋದಿಲ್ಲ. ಯಾವಾಗ ಅಜ್ಞಾನ ಹೋಯ್ತು ಅಂತಂದ್ರೆ ಆವಾಗ ಮಾತ್ರ ಏನು ಮಾಡ್ತಾ ಇದ್ದಾನ ಅಂತ ಕೇಳಿದ್ರೆ ಗುರುವನ್ನು ಆಶ್ರಯಿಸ್ತಾನ. ನಾಮಸ್ಮರಣೆಯನ್ನು ಮೊದಲ ನಾಮಸ್ಮರಣೆ ಹೇಳಿದ ತಕ್ಷಣ ಕೊನೆಗೆ ಶ್ರವಣ ಮನನ ಹಿಂಗೆ ಶಾಸ್ತ್ರದೊಳಗೆ ಹಂತ ಹಂತವಾಗಿ ಹೇಳ್ಕೊಂಡು ಬರ್ತಾರೆ. ಇಲ್ಲಿ ದೇವಿ ಅಂದ್ರೆ ಸಾಮಾನ್ಯ ಅಲ್ಲ, ಅದು ಒಂದು ಶಕ್ತಿ. ವಾಸ್ತವಿಕವಾಗಿ ಇದು ಕೇವಲ ಸಣ್ಣ ಗ್ರಂಥ ಇರ್ಬೋದು. ಯಾವುದು ಈ ದೇವಿ, ಯಾರು ಚಿದಾನಂದ ಅವಧೂತರು ಬರೆದಿದ್ದ 18 ಅಧ್ಯಾಯ. ಆದರೆ ವಾಸ್ತವಿಕವಾಗಿ ಇದನ್ನು ವ್ಯಾಸ ಮಹರ್ಷಿಗಳು ಕೂಡ ದೇವಿ ಭಾಗವತ ಅಂತ ಬರ್ಕೊಂಡು ಬರ್ತಾರೆ. ಸುಮಾರು ಲಕ್ಷ ಏನಂತ ಹೇಳಿದ್ರೆ ಶ್ಲೋಕದ ಮುಖಾಂತರ ದೇವಿಯ ವರ್ಣನೆಯನ್ನು ಮಾಡ್ತಾರೆ. ಹೆಂಗೆ ಸಪ್ತ ಸಮುದ್ರಗಳೆಲ್ಲ ಶಾಹಿ ಮಾಡಿ ಇರ್ತಕ್ಕಂಥ ಗಿರಿವನಗಳೆಲ್ಲವೂ ಪೆನ್ ಮಾಡಿ ಬರೆದ್ರೂ ಕೂಡ ಏನಂತಂದ್ರೆ ದೇವಿಯ ಮಹಿಮೆಯನ್ನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕ ಅಂತಂದ್ರೆ ಅಮ್ಮ ದೇವತೆ ಹಡೆದವಳು ಅಂಥೇಳಿ ನಾವು ಅವಳನ್ನು ಕಾಣ್ತೀವಿ. ಸೃಷ್ಟಿ ಸ್ಥಿತಿ ಲಯ ಇದೆಲ್ಲವನ್ನ ಕ್ರಿಯೆ ನೋಡಲಿಕ್ಕೆ ಅನುವು ಮಾಡಿಕೊಟ್ಟವಳೆ ಯಾರ್ರಿ ಅಂತಂದ್ರೆ ದೇವಿ. ಇವತ್ತು ನಾವು ಜಗತ್ತಿದೆಲ್ಲವನ್ನ ನೋಡ್ತೀವಿ ಅಂತಂದ್ರೆ ಕಾರಣ ಯಾರು ಅಂತಂದ್ರೆ ನಮ್ಮನ್ನು ಹೆತ್ತಿರ್ತಕ್ಕಂಥ ತಾಯಿ ಅಂದ್ರೆ ದೇವಿ. ಆ ದೇವಿ ಏನು ಅಂತ ಕೇಳಿದ್ರೆ ಬಹಳಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥವಳು. ಅದಕ್ಕೆ ಬಹಳ ಚಂದ ಒಂದು ಶ್ಲೋಕವನ್ನು ಬರೀತಾರೆ. ಎಲ್ಲಿ ಅಂದ್ರೆ ದೇವಿಯ ಭಾಗವತದೊಳಗ, ನ ಭಜಂತೆ ಮಾ ದೇವಿಂ ಕರುಣಾರಸ ಸಾಗರ ಅಂಧಕೂಪೆ ಪತಂತಿ ಘೋರ ಸಂಸಾರ ರೂಪಿಣಿ ಅಂತ ತಿಳ್ಕೊಂಡು ವ್ಯಾಸ ಮಹರ್ಷಿಗಳು ಭಾಗವತದೊಳಗ 1ನೇ ಶ್ಲೋಕವನ್ನು ಬರೀತಾರೆ. ಏನು ಹೇಳ್ತಾರ ಅಂತ ಕೇಳಿದ್ರೆ ಈ ಲೋಕದೆಲ್ಲ ಜನ ಏನು ಮಾಡ್ತಾ ಇದಾರ ಅಂತಂದ್ರೆ ಹಗಲು ಕಂಡ ಬಾವಿಗೆ ರಾತ್ರಿ ಬೀಳಾಕತ್ತಾರೆ. ಅದರ ಸಲುವಾಗಿ ಅವ್ರು ಹೇಳಿದ್ರು, ನ ಭಜಂತೆ ಮಾದೇವಿಂ ಕರುಣಾರಸ ಸಾಗರ ಅಂಧಕೂಪೆ ಅಂತಂದ್ರೆ ಕುರುಡ, ಕೂಪೆ ಅಂದ್ರೆ ಬಾವಿ, ಪತಂತಿ ಘೋರ ಸಂಸಾರೆ ಈ ಸಂಸಾರ ಅಂತಕ್ಕಂಥ ಬಾವಿ ಇದು ಏನದರಿ ಅಂತಂದ್ರೆ ಹೊಲ ಹೆಂಡ್ರು ಮಕ್ಕಳು ಇದೆಲ್ಲ ಅಂತಕ್ಕಂಥದ್ದು ಒಂದು ಬಾವಿ ಅದ. ಈ ಬಾವಿ ಯಾವಾಗ ನೋಡ್ಯಾರ ಅಂತ ಕೇಳಿದ್ರೆ ಹಗಲೊತ್ತು ನೋಡಿ ಅದು ಏನು ಮಾಡ್ತಾರ ಅಂತಂದ್ರೆ ರಾತ್ರಿ ನೋಡ್ಯಾರ ಈ ಬಾವಿಗೆ ಹಗಲು ಹೋಗ್ಬಿಡ್ತಾರೆ. ಅಂದ್ರೆ ಇಲ್ಲಿ ಬಾವಿ ಅಂದ್ರೆ ಯಾವುದು ಅಂತ ಕೇಳಿದ್ರೆ ಸಂಸಾರ ಅಂತಕ್ಕಂಥದ್ದು. ದುಃಖಮಯವಾಗಿರ್ತಕ್ಕಂಥ ಸಂಸಾರದೊಳಗ ಎಲ್ಲರೂ ಕೂಡ ಪುನರಪಿ ಮರಣಂ ಪುನರಪಿ ಜನನಂ ಜಠರೇ ಶಯನಂ ಇಹ ದುಸ್ತಾರೆ ಖಲು ದುಸ್ತಾರೆ ಕೃಪಯ ಪಾಹಿ ಮುರಾರೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ತಿಳ್ಕೊಳ್ಳಿ. ಶಂಕರ ಭಗವತ್ಪಾದರು ಬರೆದರು. ಎಷ್ಟೆಲ್ಲ ಏನು ಅಂತಂದ್ರೆ ತಾಯಿ ಗರ್ಭದಿಂದ ತಾಯಿ ಗರ್ಭಕ್ಕೆ ಮನುಷ್ಯ ತಿರುಗ್ತಾ ಇದ್ದಾನ. ಹಂಗೆ ಅದ್ರ ಸಲುವಾಗಿ ಅವ್ರು ಹೇಳ್ತಾರ ಈ ಸಂಸಾರ ಏನದ ಅಂತ ಕೇಳಿದ್ರೆ ಮಾಯಾ ಇಂದ ಕೂಡಿರ್ತಕ್ಕಂಥದ್ದು. ಮಾಯಿಗೆ ಸೋತಾವ್ ನಾವೆಲ್ಲರೂ ಕೂಡ ಏನು ಮಾಡೀವಿ ಅಂತಂದ್ರೆ ಮಾಯಕ್ಕೆ ಬಂಧನಕ್ಕೆ ಒಳಗಾಗಿವಿ. ಫಲ ನಂದು ಮನಿ ನಂದು ಮಕ್ಕಳು ಅಂತಕ್ಕಂಥ ವ್ಯಾಮೋಹ ಏನು ಮಾಡ್ಯದ ಅಂತಂದ್ರೆ ಸಂಸಾರದೊಳಗೆ ನಮ್ಮನ್ನು ದೂಕಿ ಬಿಟ್ಟದ. ಆ ಸಂಸಾರದಿಂದ ಬರಬೇಕಾಗಿತ್ತು ಅಂತಂದ್ರೆ ಬಹಳಷ್ಟು ಶಕ್ತಿ ಸಾಮರ್ಥ್ಯ ಬೇಕು. ಆ ಶಕ್ತಿ ಸಾಮರ್ಥ್ಯ ಸುಮ್ಮನೆ ಸಿಗೋದಿಲ್ಲ. ಎಲ್ಲಿ ಸಿಗ್ತದ ಅಂತಂದ್ರೆ ಇಂಥ ಜ್ಞಾನ ದಾಸೋಹದೊಳಗೆ ಇಂಥ ಒಂದು ಪ್ರವಚನ ಪುರಾಣದೊಳಗೆ ಅಂಥ ತಾಕತ್ತು ಸಿಕ್ತು. ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ಅದಕ್ಕೆ ದೇವಿ ಕಾಲಕ್ಕೆ ಅವತಾರ ಮಾಡ್ತಾಳೆ. ಮಹಾತ್ಮರೆಲ್ಲರೂ ಕೂಡ ಅವತಾರ ಮಾಡ್ತಾರೆ. ನೋಡ್ರಿ, ನೀವು ಯಾರಾದರೂ ಪ್ರತಿ ವರ್ಷ ತೊಟ್ಟಿಲು ಇಕ್ಕ್ಯಾರ ನಿಮ್ದು ಯಾರಾದರೂ ಇಟ್ಟಾರೇನು ಹೇಳಿ ನೋಡ್ಯಾರ? ಯಾರ್ದಾರು ಪ್ರತಿ ವರ್ಷ ಇಟ್ಟಾರೇನೋ? ಇಲ್ಲ. ಯಾರ್ದು ತೊಟ್ಟಿಲಿಕ್ತಾರ ಪ್ರತಿ ವರ್ಷ ಅಂತಂದ್ರೆ ಮಹಾತ್ಮರದ್ದು. ಮೇಲ ಯಾರು ಅವತಾರ ತಾಳ್ತಾರಲ್ಲ ಅವ್ರದ್ದು ತೊಟ್ಟಿಲನ್ನು ಇಕ್ತಾರೆ. ಹಂಗೆ ಪ್ರತಿಯೊಂದು ಕಾಲದೊಳಗೂ ಕೂಡ ದೇವಿ ಅವತಾರ ಆಯಿತು, ಮಹಾತ್ಮರ ಅವತಾರ ಆಯಿತು. ಅದಕ್ಕೆ ಗೀತೆಯೊಳಗೆ ಭಗವದ್ಗೀತೆಯೊಳಗೆ ಭಾಳ ಚಂದ ಬರೀತಾರೆ. ಏನು ಅಂತ ಕೇಳಿದ್ರೆ ಯದಾ ಯದಾ ಧರ್ಮಶ್ಚ ಹಿ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಶ್ಚ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತ ಸಂಭವಾಮಿ ಯುಗೆ ಯುಗೆ ಅಂತ ತಿಳ್ಕೊಂಡು ಭಾಳ ಅವತಾರಗಳು ಪರಮಾತ್ಮ ದಶಾವತಾರ ಅಂತ ಮುಂದೆ ದೇವಿ ಚರಿತ್ರೆ ಒಳಗೆ ಬರ್ತಾವ. ಆಯಾಯ ಕಾಲಕ್ಕೆ ಏನು ಮಾಡ್ಯಾನ ಅಂತಂದ್ರೆ ಪರಮಾತ್ಮ ಅವತಾರವನ್ನು ತಾಳ್ಯಾನ. ಅದಕ್ಕೆ ಎಲ್ಲ ಪುರಾಣದೊಳಗೆ ಏನು ಅಂತಂದ್ರೆ ದೇವಿ ಸ್ತುತಿಯನ್ನು ಮಾಡ್ಯಾರ. ಕೇವಲ ಇದೊಂದೇ ಮಾಡಿಲ್ಲ. ಏನ್ರಿ ದೇವಿ ಗ್ರಂಥದೊಳಗೆ ಮಾಡ್ಯಾರೇನೋ ಅಂತ ಕೇಳಿದ್ರೆ ಅಲ್ಲ, ಸ್ವತಃ ರಾಮಾಯಣದೊಳಗೆ ರಾಮನು ಕೂಡ ಏನು ಮಾಡ್ಯಾನ ಅಂತಂದ್ರೆ ದೇವಿಯ ಉಪಾಸನೆಯನ್ನು ಮಾಡಿನೇ ಲಂಕಾಕ್ಕೆ ಹೋಗ್ಯಾನ. ಅಂದ್ರೆ ನೋಡ್ರಿ ಎಂಥ ತಾಕತ್ತಿರಬೇಕು ದೇವಿ ಗ್ರಂಥದೊಳಗೆ. ಶ್ರೀರಾಮಚಂದ್ರ ಪ್ರಭುನೇ ದೇವಿಯ ಉಪಾಸನೆಯನ್ನು ಮಾಡ್ಯಾನ. ಅಂದಮೇಲೆ ನಾವು ನೀವೆಲ್ಲ ಯಾಗಿಡ ತಪ್ಪಲ್ಲ. ಅಂದ್ರೆ ನಾವೆಲ್ಲರೂ ಕೂಡ ದೇವಿಯನ್ನು ಅವಶ್ಯವಾಗಿ ನಾಮಸ್ಮರಣೆ ಮಾಡಲೇಬೇಕಾಗ್ತದೆ. ಹೆಂಗೆ ಸಮುದ್ರದ ದಡದೊಳಗ ದೇವಿಯನ್ನು ಶ್ರೀರಾಮಚಂದ್ರ ಆಹ್ವಾನ ಮಾಡ್ತಾನೆ. ಆವಯಾಮಿ ಸ್ಥಾಪಯಾಮಿ ಸ್ಥಾಪಿತೋ ಭವ. ನಾವು ಮೊದಲ ರುದ್ರಾಭಿಷೇಕ ಆಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ಅದು ಏನು ಮಾಡ್ತಾ ಇದೀವಿ ಅಂತಂದ್ರೆ ಆಹ್ವಾನ ಮಾಡ್ತೀವಿ, ಅಂದರೆ ಪ್ರವೇಶ ಮಾಡ್ತಾ ಇದಲ್ಲ. ಈಗ ನೋಡ್ರಿ ಈ ನಂದಿ ಬಸವೇಶ ಅದಾನ, ನೀವು ತಂದಿಟ್ಟಿರಿ ಅಂತಂದ್ರೆ ಅಲ್ಲಿ ಯಾರು ಕೂಡ ಅದಕ್ಕೆ ನಮಸ್ಕಾರ ಮಾಡಲ್ಲ. ಅದಕ್ಕೆ ಯಾವಾಗ ಆಹ್ವಾನ ಒಬ್ಬ ಮಹಾತ್ಮ ಬಂದು ಅದರೊಳಗೆ ಚೇತನ ಶಕ್ತಿಯನ್ನು ತುಂಬ್ತಾನಲ್ಲ, ಆವಾಗ ನೀವೆಲ್ಲರೂ ಕೂಡ ನಮಸ್ಕಾರ ಮಾಡಿದ್ರು ಕೂಡ ಆ ನಂದಿ ಬೇಡಿದ ಫಲವನ್ನು ಕೊಡ್ತದೆ. ಹಂಗೆ ಪ್ರತಿಯೊಂದು ಅಧ್ಯಾಯದೊಳಗೂ ಪ್ರತಿಯೊಂದು ಯುಗದೊಳಗೂ ಕೂಡ ಏನಂತಂದ್ರೆ ದೇವಿಯ ಆಹ್ವಾನ ಆಗಿರ್ತಕ್ಕಂಥದ್ದು. ಅದಕ್ಕೆ ಇಷ್ಟೆಲ್ಲ ರಾವಣನ ಜೊತೆ ಯುದ್ಧ ಮಾಡ್ತಕ್ಕಂಥ ಸಂದರ್ಭದೊಳಗೆ ರಾಮನೇ ಏನು ಮಾಡ್ಯಾನ ಅಂತಂದ್ರೆ ದೇವಿಯನ್ನು ಆಹ್ವಾನ ಮಾಡ್ಯಾನ. ಮತ್ತು ಭಾಗವತ ಗೀತೆಯೊಳಗೆ ಕೃಷ್ಣ ಪರಮಾತ್ಮನು ಕೂಡ ಅರ್ಜುನನಿಗೆ ಅಂದರೆ ಕುರುಕ್ಷೇತ್ರದೊಳಗೆ ದೇವಿಯನ್ನು ಆಹ್ವಾನ ಮಾಡಬೇಕು. ಮೊದಲು ಯಾರಿಗೆ ಪೂಜೆ ಮಾಡಬೇಕು? ಅದಕ್ಕೆ ನೋಡ್ರಿ ಮೊದಲ ಪಾಠಶಾಲೆ ಯಾವ್ದ್ರಿ? ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತ ತಿಳ್ಕೊಂಡು. ಅಂದರೆ ದೇವಿಯ ನಾಮಸ್ಮರಣೆ ಇರಲಾರ್ದೇ ಒಂದು ಹುಲ್ಲು ಕಡ್ಡಿನೂ ಕೂಡ ಅಡಗಲಿಕ್ಕೆ ಸಾಧ್ಯ ಇಲ್ಲ. ಅರ್ಜುನ ಕುರುಕ್ಷೇತ್ರಕ್ಕೆ ಬಂದಿವಂದ್ಮೇಲೆ ನಾವು ದೇವಿಯನ್ನು ಆರಾಧನೆ ಮಾಡಲೇಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ ಏನು ಅಂತ ಕೇಳಿದ್ರೆ, ನಮಸ್ತೆ ಸಿದ್ಧಸೇನಾನಿ ಆರ್ಯಮಂದಾರ ವಾಸಿನಿ ಅಂತ ತಿಳ್ಕೊಂಡು ವರ್ಣ ಭಾಳ ಚಂದಾಗಿ ಆಹ್ವಾನ ಮಾಡ್ತಾನೆ. ನಮಸ್ತೆ ಸಿದ್ಧಸೇನಾನಿ ಏನು ಅಂತ ಕೇಳಿದ್ರೆ ಸಾಷ್ಟಾಂಗ ಪ್ರಣಿಪಾತನಾಗಿ ಏನು ಅಂದ್ರೆ ಸಿದ್ಧ ಸೇನಾನಿ, ಸಮಸ್ತ ಸೈನಿಕರೆಲ್ಲರಿಗೂ ಕೂಡ ವಿಜಯ, ಆಯು, ಆರೋಗ್ಯವನ್ನು ಪಾಲಿಸ್ತಕ್ಕಂಥ ಶಕ್ತಿ ದೇವತೆ ಏನು ಅಂತಂದ್ರೆ ನಿನ್ನನ್ನು ನಮಸ್ಕಾರ ಮಾಡ್ತಾ ಇದ್ದೀನಿ. ನೀನು ಆರ್ಯಮಂದಾರ ವಾಸಿನಿ. ಪ್ರತಿಯೊಬ್ಬರು ಆರ್ಯರ ಅಂದ್ರೆ ಯುದ್ಧ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಎದುರಾಳಿಗಳ ಎದುರಲ್ಲಿ ನಮ್ಮನ್ನು ಏನು ಮಾಡು ಅಂತಂದ್ರೆ ರಕ್ಷಣೆಯನ್ನು ಮಾಡು. ಹೇ ಪರಾಂಬೆ, ಹೇ ಜಗನ್ಮಾತೆ, ಹೇ ಶಾರದಾ ಮಾತೆ, ನಮ್ಮೆಲ್ಲರನ್ನು ಕೂಡ ರಕ್ಷಣೆ ಮಾಡು ಅಂತ ತಿಳ್ಕೊಂಡು ಪರಮಾತ್ಮ ಅರ್ಜುನನಿಗೆ ಈ ಮಾತು ಹೇಳ್ಯಾನಂದ್ಮೇಲೆ ನಾವು ನೀವೆಲ್ಲರೂ ಕೂಡ ಏನು ಅಂತ ಕೇಳ್ತೀವಿ. ಅದಕ್ಕೆ ಭಾಳ ಚಂದ ಈ ದೇವಿ ಚರಿತ್ರೆ ಇಲ್ಲಿ ಪೀಠಿಕಾ ಅಧ್ಯಾಯದೊಳಗೆ ಏನು ಹೇಳ್ತಾರ ಅಂತ ಕೇಳಿದ್ರೆ, ನಡೆಯುತ್ತಲಿ ಈ ಚರಿತ್ರೆ ಸ್ಮರಿಸಲಿ. ಯಾವಾಗ ಸ್ಮರಣೆ ಮಾಡಬೇಕು, ಯಾವಾಗ ಇದನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ ನೀನು ನಡೀತಕ್ಕಂಥ ಸಂದರ್ಭದೊಳಗೆ ನೋಡು. ನಾಮಸ್ಮರಣೆ ಮಾಡಲಿಕ್ಕೆ ಸಮಯ ಬೇಕೇನು? ನೀ ಹೋಗ್ತಕ್ಕಂಥ ಕೆಲಸಕ್ಕೆ ಇವತ್ತೇನೋ ಕಮ್ತ ತಗೊಂಡು ಒಕ್ಕಲ್ತನ ಮಾಡ್ತಕ್ಕಂಥ ಸಂದರ್ಭದೊಳಗೂ ಕೂಡ ಓಂ ನಮಃ ಶಿವಾಯ, ಓಂ ದೇವಿಯ ನಮಃ, ಓಂ ನಾರಾಯಣಾಯ ನಮಃ, ಅಲ್ಲಿ ನಿನ್ನ ಕೆಲಸ ಏನೋ ನಿಂತದ್ದೇನೋ ಇಲ್ಲ. ಅದಕ್ಕೆ ಹೇಳಿದ್ರು ಅವರು, ನಡೆಯುತ್ತಲಿ ಈ ಚರಿತೆ ಸ್ಮರಿಸಲಿ. ಭಾಳ ಚಂದ ಹೇಳಿದ್ರು, ನೀ ನಡೆಯೋಗ ದೇವಿ ನಾಮಸ್ಮರಣೆ, ನುಡಿಯುತ್ತಲಿ ಈ ಚರಿತೆ ಸ್ಮರಿಸಲಿ. ನೀ ನುಡಿಯೊಳಗ ನೀ ಮಾತನಾಡ್ತಕ್ಕಂಥ ಸಂದರ್ಭದೊಳಗೂ ಕೂಡ ದೇವಿಯ ನಾಮಸ್ಮರಣೆಯನ್ನು ಮಾಡಬಹುದು. ಮತ್ತು ಕೂಡುವ ಕೊಂಬಾಗಲೆಯು ಈ ಚರಿತೆಯ ಸ್ಮರಿಸಿದೊಡೆ. ನೀ ಏಳಾಗ ಕೂಡಾಗ ಪ್ರತಿನಿತ್ಯ ಸ್ಮರಣೆ ಮಾಡು. ದೇವಿಯನ್ನು ಸ್ಮರಣೆ ಮಾಡಿದೆ ಅಂತಂದ್ರೆ ಇದೇ ಜನ್ಮದೊಳಗೆ ನಿನಗೆ ಜ್ಞಾನ ಆಗ್ತದೆ. ಈ ಚರಿತೆಯು ಸ್ಮರಿಸಿದೊಡೆ ಬಿಡವಳ ನೀ ದೇವಿಯವನಿಗೆ ಕೊಡುವಳೈ ಬೇಡಿದ್ದ ಫಲಗಳನ್ನು. ಏನು ಮಾಡ್ತಾಳ ಅಂತಂದ್ರೆ ಇಷ್ಟೆಲ್ಲ ಕೂಡುವಾಗ, ನಡೆಯುವಾಗ, ನಿಂದಿರುವಾಗ ನಾಮಸ್ಮರಣೆಯನ್ನು ಮಾಡಿದ್ರೆ ದೇವಿ ಏನು ಮಾಡ್ತಾಳ ಅಂತಂದ್ರೆ ಆ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥವನಿಗೆ ಬೇಡಿದ್ದ ಫಲವನ್ನು ನೀಡ್ತಕ್ಕಂಥಳು. ನಡೆಬಿಡದೆ ದಯಾಸಾಗರ ಅಲ್ಲವೇ ದೇವಿ
ಭಕ್ತರಿಗೆ ಬೇಡಿರ್ತಕ್ಕಂಥ ಕಾಮಧೇನು ಕಲ್ಪವೃಕ್ಷ ಯಾರು ಅಂತಂದ್ರೆ ದೇವಿ. ಇಲ್ಲಿ ಮಹಾತ್ಮರು ಕೂಡ ನೀವು ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾರೆ. ಏನು ಅಂತ ಕೇಳಿದ್ರೆ ಮಹಾತ್ಮರಿಗೆ ಏನಂತಾರ ಅಂತಂದ್ರೆ ಅಂತಃಕರಣ ಉಳ್ತಕ್ಕಂಥವ್ರು, ಸದಾ ದಯೆಯಿಂದ ಕೂಡಿರ್ತಕ್ಕಂಥವ್ರು. ಹೃದಯ ಯಾವುದು ಅಂತಂದ್ರೆ ಅದು ಮಹಾತ್ಮರದು. ಯಾಕೆ ಮಹಾತ್ಮರಿಗೆ ಕರುಣಾವಂತರಂತಾರಂತಂದ್ರೆ ಬೇಡಿದ್ದನ್ನು ನೀಡ್ತಕ್ಕಂಥ ಸಾಮರ್ಥ್ಯ ಯಾರೊಳಗಿರ್ತದೆ ಅಂತಂದ್ರೆ ಮಹಾತ್ಮರ ಹತ್ರ ಇರ್ತದೆ. ಮತ್ತೇನು ಹೇಳ್ತಾರ ಅಂತಂದ್ರೆ ಚಿಂತಿಗೆಯು ಚಿಂತಾಮಣಿ ಇದು ಅಂತು ಕಾಮ್ಯಕ್ಕೆ ಕಾಮಧೇನು. ಚಿಂತೆ ಮಾಡ್ತಕ್ಕಂಥವ್ರು ಪ್ರತಿಯೊಂದು ಕೂಡ ಬೇಡಿದ್ದನ್ನು ಚಿಂತಾಮಣಿ ಎಲ್ಲದ ಅಂತಂದ್ರೆ ದೇವಿ ಚರಿತ್ರೆ ಅದ. ಕಾಮಧೇನು ಕಲ್ಪವೃಕ್ಷ ಅಂದ್ರೆ ಬೇಡಿದ್ದನ್ನು ನೀಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಎದರೊಳಗದ ಅಂತಂದ್ರೆ ಈ ದೇವಿಯ ಚರಿತ್ರೆದೊಳಗ. ಸ್ವರ್ಗ ಲೋಕದೊಳಗೂ ಕೂಡ ನೀವು ಪ್ರತಿನಿತ್ಯ ಪೂಜಿಸಲ್ಪಡಲಿಕ್ಕೆ ಕಾರಣ ಏನು ಅಂತಂದ್ರೆ ಈ ದೇವಿ ಚರಿತ್ರೆಯ ನಾಮಸ್ಮರಣೆ ಮಾಡಿದ್ರೆ ಸ್ವರ್ಗದೊಳಗೂ ಕೂಡ ನಿಮಗೆ ಪೂಜಿಸಲ್ಪಡ್ತದ. ಮತ್ತು ಈ ಗ್ರಂಥ ಯಾಕೆ ಮತ್ತೆ ಓದಬೇಕು ಅಂತ ಕೇಳಿದ್ರೆ ನಿನಗೆ ಸುಖ ಸಂಪತ್ತು ಭೋಗ ಭಾಗ್ಯ ಐಶ್ವರ್ಯಾದಿಗಳು ಕೊಡ್ತಾ ಇದಾರ. ಕೇಳ್ರಿ, ಪ್ರತಿಯೊಬ್ಬರಲ್ಲಿ ಕೂಡ ಇದೆಲ್ಲ ತಾಕತ್ತು ಬೇಕಾಗಿತ್ತು ಅಂತಂದ್ರೆ ದೇವಿಯ ನಾಮಸ್ಮರಣೆ ಮಾಡಬೇಕು. ಮತ್ತು ನಿನಗೆ ಏನೋ ಕೆಲಸ ಎಷ್ಟೋ ವರ್ಷದಿಂದ ಕೆಲಸಗಳು ಹಿಂದೆ ಬಿದ್ದಾವೆ, ಆ ಎಲ್ಲ ಕೆಲಸಗಳು ಅದು ಕೇಳಿದ್ರೆ ಸಾಧ್ಯವಾಗದ ಕಾಮ್ಯಗಳು ಸಾಧಿಸುವವು ದೇವಿ ಚರಿತ್ರೆದಿ. ಎಷ್ಟೋ ದಿನದಿಂದ ಕಾಮ್ಯ ಅಂದ್ರೆ ಕೆಲಸಗಳ ಆಗಲ್ ಹೋಗ್ಯಾವ. ಎಷ್ಟೋ ಮನೆಯೊಳಗೆ ಮಕ್ಕಳಿಗೆ ನೌಕರಿ ಆಗಲಿಲ್ಲ, ಮಗನಿಗೆ ಮದುವೆ ಆಗಲಿಲ್ಲ, ಇದೆಲ್ಲವೂ ಕೂಡ ಆಗಲ್ ಹೋದು ಅಂತಂದ್ರೆ ದೇವಿಯ ಚರಿತ್ರೆಯನ್ನು ಪಠಣ ಮಾಡಿದ್ರೆ ಆಗ್ಲಾರ್ದಂಥ ಎಲ್ಲ ಕೆಲಸಗಳು ಕೂಡ ಆಗ್ತಾವೆ. ಮತ್ತು ದೇವಿ ಶಕ್ತಿ ಹೆಂಗದ ಅಂತ ಕೇಳಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರೇತ ಭೂತಗಳು ಕೂಡ ಯಾವುದಾದ್ರೂ ಮಾಯಾ ಮಾಟಗಳು ಇದ್ರೂ ಕೂಡ ಅವೆಲ್ಲವನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಯಾರೊಳಗದ ಅಂತಂದ್ರೆ ಈ ದೇವಿ ಚರಿತ್ರೆಯ ಪಠಣದಿಂದ. ಅದಕ್ಕೆ ಮತ್ತೆ ಏನು ಹೇಳ್ತಾಳೆ ಅಂತಂದ್ರೆ ಸ್ವತಃ ರಾಜರು ಕೂಡ ದೇವಿಯ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಭಕ್ತನಿಗೆ ಪೂಜಿಸಲ್ಪಡ್ತದೆ. ಅಂದರೆ ಈ ಕಾಲದೊಳಗೆ ರಾಜ್ಯ ಅಂತಂದ್ರೆ ಯಾರು ಅಂತಂದ್ರೆ ನುರಿತ ಅನುಭಾವಿಗಳು ಕೂಡ, ಶ್ರೀಮಂತರು ಕೂಡ, ಜ್ಞಾನಿ ಉಳ್ಳೋರು ಕೂಡ ಏನು ಅಂತಂದ್ರೆ ದೇವಿ ಚರಿತ್ರೆಯನ್ನು ಪಠಣ ಮಾಡೋರಿಗೆ ನಮಸ್ಕಾರಾದಿಗಳನ್ನು ಮಾಡ್ತಾರೆ. ಅದಕ್ಕೆ ಪ್ರತಿಯೊಂದು ಗ್ರಂಥದ ಒಂದು ಫಲವನ್ನು ಹೇಳ್ಕೊಂಡು ಬರ್ತಾರೆ. ಯಾವುದೇ ಗ್ರಂಥ ಇರಲಿ ಅದ್ರದ್ದು ಫಲ ಇರಬೇಕು. ಆ ಗ್ರಂಥದ ಫಲ ಯಾಕೆ, ಆ ಗ್ರಂಥದ ಉಪಯೋಗ ಆದರೆ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಭಾಳ ಚಂದ ಹೇಳಿದ್ರು. ಸ್ವರ್ಗ ಚಿಂತನೆ ಕಳೆದು ಮೋಕ್ಷ ಫಲ ಪ್ರಾಪ್ತಿ ಕೊಡುವುದು. ಏನು ಅಂತ ಕೇಳಿದ್ರೆ ನಿನಗೆ ಸ್ವರ್ಗದ್ದು ಚಿಂತೆ ಇರ್ತದೆ. ನಾ ಈ ಜನ್ಮದಿಂದ ಮುಕ್ತ ಆಗಬೇಕಾಗಿತ್ತು ಅಂತಂದ್ರೆ ಏನನ್ನು ಅಧ್ಯಯನ ಮಾಡಬೇಕು, ಏನನ್ನು ಸ್ಮರಿಸಬೇಕು, ಯಾರನ್ನು ಕುರಿತು ಸ್ಮರಣೆ ಮಾಡಬೇಕು ಅಂತಾಗ ಸ್ವತಃ ದೇವಿಯ ನಾಮಸ್ಮರಣೆಯನ್ನು ಮಾಡಬೇಕು. ಈ ಮನುಷ್ಯ ಜನ್ಮದೊಳಗೆ ಏನದ ಅಂತ ಕೇಳಿದ್ರೆ ದಕ್ಕಲಾರ್ದಂಥ ಭಾಗ್ಯ ಎಲ್ಲವೂ ಕೂಡ ಎದರದಿಂದ ಸಿಗ್ತಾವಾದ ಅಂತ ಕೇಳಿದ್ರೆ ದೇವಿಯ ಒಂದು ಪಠಣದಿಂದ. ಮತ್ತು ಕೇವಲ ದೆವ್ವದ ಕಾಟ ಅಲ್ಲ. ಈ ದೆವ್ವ ಅಂತಂದ್ರೆ ನೀವು ಎಲ್ಲ ಕೇಳ್ಬೋದು. ಈಗ ನೋಡ್ರಿ, ಈಗ ಯಾವ ದೆವ್ವ ಪ್ರೇತಗಳಿಲ್ಲ, ನಮ್ಮೊಳಗಿರ್ತಕ್ಕಂಥ ದುಷ್ಟ ಶಕ್ತಿಗಳೇ ನಮ್ಗೆ ದೆವ್ವ ಕಾಡ್ತಾವೆ. ನೋಡ್ರಿ, ಇವತ್ತಿನ ಕಾಲದೊಳಗೆ ಎಂಥೆಂಥ ಕಳ್ಳರೆಲ್ಲ ಎಂಥೆಂಥ ದೆವ್ಗಳು ಕಾಡ್ಲತ್ತಾರ. ಅವಾಗ ಹಿಂದಕ್ಕೆ ಯಾವ ಪ್ರೇತಗಳು ಕಾಡ್ತೀವಿ. ಈಗ ನೋಡ್ರಿ, ಸೈಬರ್ ಕಳ್ಳರು ಕೂಡ ಅದಾರ. ನೀವು ಕುಳಿತಲ್ಲೇ ಕೂಡ ಏನಂದ್ರೆ ನಿಮ್ಮ ಅಕೌಂಟಿಂದ ಹಣವನ್ನು ಡ್ರಾ ಮಾಡ್ತಾರೆ. ಇಂಥವು ಇವು ಕೂಡ ದೆವ್ಗಳೇ ರೀ. ಇವೆಲ್ಲ ನೀವು ನೋಡ್ರಿ, ಇವೆಲ್ಲ ನೀವು ಒಳ್ಳೆಯಿಂದ ಸಾತ್ವಿಕ ಮನಸ್ಸಿನಿಂದ ದೇವಿ ಚರಿತ್ರೆಯನ್ನು ಓದಿದ್ರಿ, ಪಠಣ ಮಾಡಿದ್ರಿ ಅಂತಂದ್ರೆ ನಿಮ್ಮ ಅಕೌಂಟ್ ಒಳಗಿಂದ ಬ್ಯಾಂಕಿನಲ್ಲಿರ್ತಕ್ಕಂಥ ಹಣನೂ ಕೂಡ ಇರ್ತಾವೆ. ಈ ಕಾಲದೊಳಗೆ ಯಾವ ದೆವ್ವ ಅಂತಂದ್ರೆ ಇವೇ. ವಿದಿನ್ ಒಂದು ಫೋನ್ ಬರ್ತದೆ, ಯಾವುದೋ ಒಂದು ಫೋನ್ ಬಂತು ಅಂದ್ರೆ ರಿಸೀವ್ ಮಾಡಿ ಆ OTP ಬಂದಿದ್ದು OTP ನೀವು ಹೇಳಿದ್ರಿ ಅಂತಂದ್ರೆ ವಿದಿನ್ ಸೆಕೆಂಡ್ ಒಳಗೆ 8-10 ಲಕ್ಷ ರೂಪಾಯಿ ಎಲ್ಲ ಯಾರು ತಗೋತಾ ಇದಾರೆ ಅಂತಂದ್ರೆ ಸೈಬರ್ ಕಳ್ಳರು. ಇವೇ ದೆವ್ವಗಳ್ರಿ ಈಗೆಲ್ಲ. ಈ ದೆವ್ವಗಳು ಏನು ಮಾಡ್ತಾವಂದ್ರೆ ಇವು ನಿಮ್ಮ ಹಣವನ್ನು ದೋಚಿಸ್ತಾವ. ಇಂಥದ್ದೆಲ್ಲವನ್ನು ನಡಿಲಾರ್ದಂಥ ಶಕ್ತಿ ಸಾಮರ್ಥ್ಯ ಎದರೊಳಗದ ಅಂತಂದ್ರೆ ಈ ದೇವಿಯ ಚರಿತ್ರೆಯಿಂದ. ಮತ್ತು ಮನಸ್ಸಿನ ಚಂಚಲತ್ವವನ್ನು ಕಾಪಾಡ್ತಾಳದು. ಹೆಂಗದ ಅಂತಂದ್ರೆ ಹಾದಾಡುವ ಹೊಸ್ತಿಲಿನಲ್ಲಿ ಹೊಯ್ದಾಡುವ ದೀಪ ಬಿಟ್ಟಂತೆ. ಮನಸ್ಸು ಭಾಳ ಚಂಚಲ ಅದ ರೀ. ಈ ಮನಸ್ಸು ಹಿಡಿದಿಡಬೇಕಾಗಿತ್ತು ಅಂತಂದ್ರೆ ಯಾರು ಎಂಥೆಂಥ ಋಷಿ ಮುನಿಗಳಿಗಾಗಿಲ್ಲ. ಅದಕ್ಕೆ ಏನಾದರೂ ಹಾದಾಡುವ ಹೊಸ್ತಿಲಿನಲ್ಲಿ
ಕೈದಾಡುವ ದೀಪ ಬಿಟ್ಟಂತೆ. ಈಗ ನೋಡಿ, ನೀವು ನಡೆಯಾಕ ದಾರಿ ಒಳಗೆ ಒಂದು ದೀಪ ಹಚ್ಚಿಟ್ಟಿರಿ ಅಂತ ತಿಳ್ಕೊರಿ. ಆ ದೀಪದೊಳಗೆ ಜನ ಭಾಳ ಅಡ್ಡಾಡಕತ್ಯಾರ, ಆ ದೀಪ ಇರ್ತದೇನೋ ಇಲ್ಲ. ಹಂಗೆ ಮನಸ್ಸು ಏನದ ಅಂತಂದ್ರೆ ಅಷ್ಟು ಚಂಚಲವಾಗಿರ್ತಕ್ಕಂಥದ್ದು. ಮತ್ತು ಈ ಮನಸ್ಸಿಗೆ ಚಂಚಲಕ್ಕೆ ಕಾರಣ ಆದರೆ ಏನು ಅಂತ ಕೇಳಿದ್ರೆ, ಈ ಮನಸ್ಸು ಏನದ ಅಂತಂದ್ರೆ ಅರ್ಧ ಭಾಗ ರಜೋಗುಣದಿಂದ ಕೂಡ್ಯಾದ. ರಜೋ ಅಂದ್ರೆ ಗಾಳಿಯಿಂದ ಕೂಡ್ಯಾದ. ಗಾಳಿ ಹಿಡಿದಿಕ್ಲಿಕ್ಕೆ ಸಾಧ್ಯದೇನೋ ಇಲ್ಲ. ಆ ಗಾಳಿಯನ್ನು ಹಿಡಿದಿರ್ತಕ್ಕಂಥ ಸಾಮರ್ಥ್ಯನೂ ಕೂಡ ಎದರದಿಂದ ಸಿಗ್ತದಂತಂದ್ರೆ ದೇವಿಯ ಶ್ರವಣ ಮಾಡಿದ್ರೆ, ದೇವಿಯ ಚರಿತ್ರೆಯನ್ನು ಶ್ರವಣ ಮಾಡಿದ್ರೆ, ಪಠಣ ಮಾಡಿದ್ರೆ ಮನಸ್ಸಿನ ಚಂಚಲತ್ವವನ್ನು ಕೂಡ ನಿವಾರಣೆ ಮಾಡ್ತಾಳೆ. ಮತ್ತು ಕೆಲವು ಪ್ರತಿಯೊಂದು ಗ್ರಂಥ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಅದು ಹೆಂಗೆ ಮಾಡಬೇಕು ಅಂದ್ರೆ ವಿಧಿವಿಧಾನಗಳ ಮುಖಾಂತರ. ಅದಕ್ಕೆ ನಿಜಗೊಂಡು ಒಂದು ಕಡೆ ಏನು ಹೇಳ್ತಾರ ಅಂತಂದ್ರೆ, ಕ್ರಮ ತಪ್ಪಿ ನಡೆದರೆ ಕಷ್ಟವೇನುಂಟೆ ಅಂತ ತಿಳ್ಕೊಂಡು ಹೇಳಿದ್ರು. ಯಾವುದೇ ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ಒಂದು ನಿಯಮ ಅದ, ಕ್ರಮ ಅದ. ಆ ಕ್ರಮವನ್ನು ಅನುಸರಿಸಿ ಹೋದರೆ ಅದರ ಫಲ ಸಿಗ್ತದೆ. ಅಂದ್ರೆ ಮೊದಲು ಏನು ಮಾಡಬೇಕು ಅಂತಂದ್ರೆ ದೇವಿಯ ಚರಿತ್ರೆ ಪಠಣ ತತ್ಪೂರ್ವದಲ್ಲಿ ದೇವಿಯನ್ನು ಮನಪೂರ್ವಕವಾಗಿ ನೀ ಏನು ಮಾಡು ಅಂತ ಕೇಳಿದ್ರೆ, ಶುದ್ಧ ಮನಸ್ಸಿನಿಂದ ಗಂಗಾಜಲದಿಂದ ವಿಭೂತಿ, ಅರಿಶಿಣ, ಕುಂಕುಮ ಇದೆಲ್ಲವುಗಳಿಂದ ಮೊದಲ ಪೂಜೆ ಮಾಡಿ. ಇಲ್ಲ ಕ್ರಮ ಬಿಟ್ಟು ನೋಡ್ರಿ, ಇನ್ನೂ ಏನೋ ಅವರು ನೀ ಊಟಕ್ಕೆ ಕುಂತಾಗ ಅವ್ರು ಎಡಿಗೊಂದು ಸ್ವಲ್ಪ ಏನೋ ಮೊದಲ ನಿಂಗದ ನೈವೇದ್ಯ ಅಂಥೇಳಿ ಸ್ವಲ್ಪ ಅನ್ನ ಹಚ್ಚಿರ್ತಾರೆ. ಅದು ಇನ್ನೂ 4-6 ತಿಂಡಿ ತಿನಿಸುಗಳು ತಳಗೆ ನೀ ಅನ್ನ ತಿಂದಿ ಅಂದ್ರೆ ಅದಕ್ಕೆ ಊಟಕ್ಕೆ ವ್ಯತ್ಯಾಸ ಆಗ್ತದೆ. ಅದಕ್ಕೆ ಅವ್ರು ಹೇಳಿದ್ರು, ಇಷ್ಟೆಲ್ಲ ಕ್ರಮಬದ್ಧವಾಗಿ ನೀನು ಪೂಜೆಯನ್ನು ಮಾಡು. ಈ ಕ್ರಮದಿಂದ ಏನಾಗ್ತದೆ ಅಂತಂದ್ರೆ ನಿನಗೆ ಮೋಕ್ಷ ಅಂತಕ್ಕಂಥದ್ದು ದೊರಕ್ತದೆ. ಮತ್ತು ಷೋಡೋಪಚಾರ ಪೂಜೆ ಹೇಳಿದ್ರು. ಷೋಡೋಪಚಾರ ಅಂತಂದ್ರೆ ಅರ್ಘ್ಯ, ಪಾದ್ಯ, ಆಚಮನ ಇವೆಲ್ಲವುಗಳ ಮುಖಾಂತರ. ನೋಡಿ, ರುದ್ರಾಭಿಷೇಕ ಮಾಡಾಗ ಎಷ್ಟು ಬಟ್ಟಲು ಇಕ್ತಾರ್ರಿ? ಅಲ್ಲಿ ಎಷ್ಟು ಇಟ್ಟಾರ್ರಿ ರುದ್ರಾಭಿಷೇಕ ಮಾಡಾಗ? ಎಷ್ಟಿಕ್ತಾರ? 11 ಬಟ್ಟಲುಗಳನ್ನು ಇಟ್ಟಿರ್ತಾರಲ್ಲಿ. ಅರ್ಘ್ಯ, ಆದ್ಯ, ಪಾದ್ಯ, ಆಚಮನ, ಜೇನುತುಪ್ಪದಾಗಿರ್ಬೋದು, ಕ್ಷೀರ ಅಂದರೆ ಹಾಲು, ಮೊಸರು, ಇದೆಲ್ಲದರ ಮುಖಾಂತರ. ಯಾಕೆ ಇದೆಲ್ಲವನ್ನು ಮಾಡಿದ್ರು ಅಂತ ಕೇಳಿದ್ರೆ, ಆ ಮೂರ್ತಿ ಒಳಗೆ ನಿನ್ನ ಮನಸ್ಸು ಕೂಡಬೇಕಾಗಿತ್ತು ಅಂದ್ರೆ ಅಷ್ಟು ಬೇಗ ಕುಂದ್ರಂಗಿಲ್ಲಪ್ಪ. ನೀ ಹಾಕ್ತಕ್ಕಂಥ ಪಾದ್ಯ, ನೀ ಹಾಕ್ತಕ್ಕಂಥ ಅರ್ಘ್ಯ ಇವೆಲ್ಲವೂ ಕೂಡ ನೇರ ದೃಷ್ಟಿಯಿಂದ ಇಟ್ಟಾಗ ಮಾತ್ರ ನಿನ್ನ ಚಂಚಲತ್ವವನ್ನು ತಡೆದು ಆ ಮೂರ್ತಿ ಒಳಗೆ ದೇವಿ ದರ್ಶನ ಆಗ್ತದೆ. ಅದಕ್ಕೆ ಹೇಳಿದ್ರೆ ಅವರು ಷೋಡೋಪಚಾರದಿಂದ ಪೂಜಿಸು. ಪ್ರತಿಯೊಂದು ಪೂಜೆ ಮಾಡಬೇಕಾಗಿತ್ತು ಅಂದ್ರೆ ಷೋಡೋಪಚಾರ. ಮತ್ತೆ ಹೇಳ್ತಾ ಇದ್ದಾರೆ ಅವರು ಮುಂದುವರೆದು, ಒಂದು ಮಂಡಲವನ್ನು ಅನುಸರಿಸು ಅಂದರೆ ಒಂದು ಕ್ರಮವನ್ನು ಅನುಸರಿಸು. ಒಂದು ಮಂಡಲ ಅಂತಂದ್ರೆ ಎಷ್ಟು ಅಂತ ಕೇಳಿದ್ರೆ 48 ದಿನಗಳವರೆಗೆ ಏನು ಅಂತಂದ್ರೆ ಅಧ್ಯಯನ ಮಾಡು. ನಿನಗೆ ಈ ಮಂಡಲಗಳಾಗಿರ್ಬೋದು, ಪ್ರತಿನಿತ್ಯ ಆಗಿರ್ಬೋದು, ಇದರಿಂದ ಏನಾಗ್ತದ ಅಂತಂದ್ರೆ ನೀ ಬೇಡಿರ್ತಕ್ಕಂಥ ಕೆಲಸ ಕಾಮ್ಯಗಳೇನಾಗ್ತವ ಅಂತಂದ್ರೆ ಇಷ್ಟಾರ್ಥಗಳು ನಿನಗೆ ದೊರಕ್ತಾ ಇದಾವ. ಅದಕ್ಕೆ ದೇವಿ ಮತ್ತು ಏನು ಮಾಡ್ತಾಳ ಅಂತಂದ್ರೆ ಜನ್ಮವನ್ನು ಕೊಡ್ತಕ್ಕಂಥವಳು ಅವಳೇ, ಸರ್ವಸ್ವವನ್ನು ರಕ್ಷಣೆ ಮಾಡ್ತಕ್ಕಂಥವಳು ದೇವಿ. ಅದಕ್ಕೆ ಹೇಳಿದ್ರು ಪೀಠಿಕಾಧ್ಯಾಯದೊಳಗೆ ಭಾಳ ಚಂದ, ಜನ್ಮವನ್ನು ಕೊಡೋದ್ರ ಜೊತೆಗೆ ಪರಿಪಕ್ವತೆಯಿಂದ ಬುದ್ಧಿ ಪ್ರಕಾಶ ಮಾಡ್ತಾಳಂದ್ರೆ. ಪಕ್ವ ಅಂದಿಲ್ಲ ಅವ್ರು, ಕೇವಲ ಪರಿಪಕ್ವತೆ ಅಂತಕ್ಕಂಥದ್ದು. ಪಕ್ವ ಅಂದ್ರೆ ಅರ್ಧ ಹಣ್ಣಾಗಿರ್ತದ, ಅರ್ಧ ಹಣ್ಣಾಗಿರಲ್ಲ. ಅದು ಪೂರ್ತಿ ತಿನ್ಲಿಕ್ಕೆ ಹಣ್ಣು ಸಿಹಿ ಆಗ್ತದೇನೋ ಅಂತಂದ್ರೆ ಇಲ್ಲ. ಪರಿಪಕ್ವ ಹೊಂದಿತು ಅಂತಂದ್ರೆ ಮಾವಿನ ಹಣ್ಣಾಗಿರ್ಬೋದು, ಮತ್ತೊಂದು ಹಣ್ಣಾಗಿರ್ಬೋದು, ಅದನ್ನು ತಿಂದ್ರೆ ನಮ್ಗೆ ತೃಪ್ತಿ ಸಿಗ್ತದೆ. ಹಂಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಮಾತೆ, ಸೃಷ್ಟಿಯನ್ನು ರಚನೆ ಮಾಡಿರ್ತಕ್ಕಂಥ ಮಾತೆ ನಮ್ಮನ್ನು ರಕ್ಷಣೆ ಮಾಡ್ತಾಳಂದ್ಮೇಲೆ ನಾವು ಕೇವಲ ಪಕ್ವ ಅಲ್ಲ, ಪರಿಪಕ್ವತೆಯಿಂದ ಆಕೆಯ ನಾಮಸ್ಮರಣೆಯನ್ನು ಮಾಡಿದ್ವಿ ಅಂತಂದ್ರೆ ಆಕೆ ಏನು ಮಾಡ್ತಾಳೆ ಅಂತಂದ್ರೆ ಭೋಗ ಮೋಕ್ಷಗಳನ್ನು ಕೊಡ್ತಾಳೆ. ಈ ಜನ್ಮಕ್ಕೆ ಭೋಗ ಮೋಕ್ಷಗಳನ್ನೇ ಯಾಕೆ ತಗೊಂಡ್ರು ಅಂತ ಕೇಳಿದ್ರೆ, ಈ ಮನುಷ್ಯ ಜನ್ಮ ಬಹಳಷ್ಟು ದುರ್ಲಭದ. ಅದಕ್ಕೆ ಶಂಕರ ಭಗವತ್ಪಾದರು ಕೂಡ ಏನು ಹೇಳ್ತಾರೆ ಅಂತಂದ್ರೆ, ದುರ್ಲಭವೋ ಮನುಷ್ಯ ರೂಪ. ಬಹಳಷ್ಟು
ದಿನಗಳಿಂದ ಬಹಳಷ್ಟು ಜನ್ಮಗಳನ್ನು ತಿರುಗಿ ಏನಾಗ್ಯದ ಅಂತಂದ್ರೆ ಈ ಮನುಷ್ಯ ಜನ್ಮ ಪ್ರಾಪ್ತ ಆಗ್ಯದ. ಈ ಮನುಷ್ಯ ಜನ್ಮದಿಂದಲೇ ಏನು ಅಂತಂದ್ರೆ ಪ್ರತಿಯೊಂದು ಶಕ್ತಿಯನ್ನು ಅರಿಲಿಕ್ಕೆ ಸಾಧ್ಯದ. ಯಾಕಂತ ಕೇಳಿದ್ರೆ ಇಲ್ಲಿ ಒಂದು ವಿಚಾರ ಶಕ್ತಿಯನ್ನು ಕೊಟ್ಟಾರ ದೇವರು, ವಿಶೇಷವಾಗಿರ್ತಕ್ಕಂಥ ಶಕ್ತಿ ನೀಡ್ಯಾರ. ಯಾವುದು ಅಂತ ಕೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ವಿಚಾರ ಮಾಡ್ತಕ್ಕಂಥದ್ದು, ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ವಿಚಾರ ಮಾಡ್ತಕ್ಕಂಥದ್ದು ಕೇವಲ ಯಾರಿಗದ ರೀ ಅಂತಂದ್ರೆ ಮನುಷ್ಯನಿಗೆ ಮಾತ್ರ ಅದ. ಪಶು ಪ್ರಾಣಿ ಪಕ್ಷಿಗಳು ಯಾವುದಾದ್ರೂ ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡ್ಯಾವೇನೋ ಇಲ್ಲ. ಯಾಕಂತ ಕೇಳಿದ್ರೆ ಇವನಿಗೆ ಮನುಷ್ಯನಿಗೆ ಒಂದು ವಿಚಾರ ಶಕ್ತಿಯನ್ನು ಕರುಣಿಸ್ಯಾನ ಪರಮಾತ್ಮ. ಅದಕ್ಕೆ ಹೇಳ್ತಾ ಇದ್ದಾನ, ಈ ವಿಚಾರ ಶಕ್ತಿಯಿಂದ ಎಲ್ಲವನ್ನ ಅರಿಲಿಕ್ಕೆ ನಿನಗೆ ಬರ್ತದ. ಅಂಥ ಜ್ಞಾನವನ್ನು ಎದರೊಳಗೆ ತುಂಬ ಕಳಿಸ್ಯಾರ ಅಂತ ಕೇಳಿದ್ರೆ ಈ ದೇವಿಯ ಚರಿತ್ರೆಯೊಳಗ. ಈ ದೇವಿ ಚರಿತ್ರೆಯನ್ನು ಪಠಣ ಮಾಡಿದೆ ಅಂತಂದ್ರೆ ನಿನಗೇನಾಗ್ತದ ಅಂತಂದ್ರೆ ನಿನಗೆ ಸಂಸಾರಕ್ಕೂ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳು ದೊರಕ್ತವ. ಇಹಲೋಕದಲ್ಲಿ ಕೂಡ ಪೂಜಿಸಲ್ಪಡ್ತಿ, ಪರಲೋಕದಲ್ಲಿ ಕೂಡ ನೀನು ಪೂಜಿಸಲ್ಪಡ್ತಿ. ಹಾಗಾಗಿ ನೀ ಏನು ಮಾಡು ಅಂತ ಕೇಳಿದ್ರೆ ಈ ದೇವಿ ಚರಿತ್ರೆಯನ್ನು ಪಠಣ ಮಾಡು. ಶರನ್ನವರಾತ್ರಿ ಒಳಗ ಅಂದ್ರೆ 9 ದಿವಸಗಳ ಪರ್ಯಂತರ ದೇವಿಯ ಚರಿತ್ರೆಯನ್ನು ಪಠಣ ಮಾಡ